ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ಕಾರರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ದಿನ ನಾವು ಒಂದು ಹೊಸ ಜಾಬ್ ನೋಟಿಫಿಕೇಶನ್ನ ಮಾಹಿತಿಯನ್ನು ಒತ್ತು ತಂದಿದ್ದೇನೆ. ಆ ಒಂದು ನೋಟಿಫಿಕೇಶನ್ನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚೆಗೆ ಏನಾಗಿದೆ ಅಂದರೆ ಪದವಿ ಅಭ್ಯರ್ಥಿಗಳಿಗೆ 1300ಕ್ಕೂ ಅಧಿಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಈ ಒಂದು ಅರ್ಜಿ ಆಹ್ವಾನ ಮಾಡಿರುವಂತಹ ಇಲಾಖೆ ಯಾವುದು, ಆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಅರ್ಹತೆಗಳನ್ನು ಹೊಂದಿರಬೇಕು, ಜೊತೆಗೆ ಆ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ, ಸಿಲೆಬಸ್ ಹೇಗಿರುತ್ತೆ, ಎಕ್ಸಾಮ್ ಅನ್ನ ಹೇಗೆ ನಡೆಸಲಾಗುತ್ತೆ ಅನ್ನುವಂತಹ ಹಲವಾರು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸ್ತಿರುವಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಏನು ಪದವಿ ಅಭ್ಯರ್ಥಿಗಳಿಗೆ 1300ಕ್ಕೂ ಅಧಿಕ ಹುದ್ದೆಗಳಿಗೆ ಏನು ಅರ್ಜಿ ಆಹ್ವಾನ ಮಾಡಲಾಗಿದೆಯಲ್ಲ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗವು 1300ಕ್ಕೂ ಅಧಿಕ ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗೆ ಇದೀಗ ಅಧಿಸೂಚನೆಯನ್ನು ಪ್ರಕಟಿಸಿ ಅರ್ಜಿ ಆಹ್ವಾನಿಸಿದೆ. ಯಾಕೆ ನಾನು ಈ ನೋಟಿಫಿಕೇಶನ್ ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅನ್ನೋದಾದ್ರೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಾಗಿದೆ ಅನ್ನೋದಾದ್ರೆ ನಿಮ್ಗೆ ಗೊತ್ತಿದೆ, ಒಳ ಮೀಸಲಾತಿಯ ಒಂದು ಕಾರಣ ಇಟ್ಕೊಂಡು ನೇಮಕಾತಿಗಳನ್ನ ತಡೆ ನೀಡಿದೆ. ಹಾಗಾಗಿ ಒಂದು ವರ್ಷದಿಂದ ಯಾವುದೇ ನೇಮಕಾತಿಗಳು ನಡೆದಿಲ್ಲ. ಹಾಗಾಗಿ ಈಗ ಸುಮ್ಮನೆ ಯಾರೆಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ಒಂದು ಹುದ್ದೆಗೆ ಅರ್ಹತೆ ಹೊಂದಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಸಿದ್ಧತೆ ಮಾಡ್ಕೊಳ್ಬಹುದು ಎನ್ನುವಂತಹ ಮಾಹಿತಿ ಒಂದು ಆಶಯ ಇಟ್ಕೊಂಡು ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈಗೇನು SSC ನಡೆಸುವಂತಹ ಒಂದು ಏನು ಜಾಬ್ಗಳ ನೋಟಿಫಿಕೇಶನ್ ಏನಿದೆಯಲ್ಲ, ಇದು ಅತ್ಯುತ್ತಮವಾದಂತಹ ಒಂದು ಹುದ್ದೆಗಳಾಗಿರುತ್ತೆ. ಇದು ಗ್ರೂಪ್ ಬಿ ಮತ್ತು ಸಿ, ಗ್ರೂಪ್ ಎ ಆಧರಿಸಿರುವಂತಹ ಹುದ್ದೆಗಳಾಗಿದ್ದು ಉತ್ತಮವಾದಂತಹ ಒಂದು ಆಕರ್ಷಕ ಸಂಬಳಗಳನ್ನ ಮತ್ತೆ ಉತ್ತಮವಾದಂತಹ ಪ್ರಮೋಷನ್ಗಳನ್ನ ಒಳಗೊಂಡಿರುವಂತಹ ಹುದ್ದೆಗಳಾಗಿವೆ. ಹಾಗಾಗಿ ಏನು ನಮ್ಮ ಕರ್ನಾಟಕದ ಏನು ಅಭ್ಯರ್ಥಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ವಹಿಸೋದಿಲ್ಲ. ಇತ್ತೀಚೆಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೆ ಹಲವಾರು ಕೋಚಿಂಗ್ ಸೆಂಟರ್ ನಲ್ಲಿ ಕೂಡ ಈ SSCಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಗೆ ಏನು ಸಂಬಂಧಿಸಿದಂತಹ ಕೋಚಿಂಗ್ ಕೊಡಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇತ್ತೀಚೆಗೆ ನಮ್ಮ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಈ SSC ಹುದ್ದೆಗಳಿಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಆಯ್ಕೆ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಈ ಒಂದು 1300ಕ್ಕೂ ಅಧಿಕ ಹುದ್ದೆಗಳನ್ನ ಏನು ನೇಮಕಾತಿ ಏನು ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದಕ್ಕೆ ಏನೇನು ಅರ್ಹತೆ ಇರಬೇಕು, ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಈಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗವರ್ನೆನ್ಸ್ ಪೆನ್ಷನ್ ಏನು ಇಲಾಖೆ ಇದೆಯಲ್ಲ, ಇದರ ಅಡಿಯಲ್ಲಿ SSC ಏನ್ ಮಾಡಿದೆ, ಜೂನಿಯರ್ ಇಂಜಿನಿಯರಿಂಗ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಅದು 2025ಕ್ಕೆ. ಹಾಗಾದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಯಾವಾಗ ಸಲ್ಲಿಸಬೇಕು ಮತ್ತೆ ಕೊನೆ ದಿನಾಂಕ ಯಾವಾಗಿದೆ ಅನ್ನೋ ಮಾಹಿತಿಯನ್ನ ನಾವೀಗ ತಿಳ್ಕೊಳ್ಳೋಣ. ಈ ಅರ್ಜಿ ಆರಂಭ 30/6/2025ರಿಂದ 21/7ರವರೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಆಲ್ರೆಡಿ ಏನು ಅರ್ಜಿ ಸಲ್ಲಿಕೆ ಆರಂಭವಾಗಿದೆ, 30ರಿಂದ ಆರಂಭವಾಗಿದೆ, ಅದು 21ರವರೆಗೆ ಇರುತ್ತೆ. ಕೊನೆ ದಿನಾಂಕ ಜುಲೈ 21 ಕೊನೆ ದಿನಾಂಕ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. ಈ ಡೇಟ್ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು. ಹಾಗೇನೆ ನೀವೇನಾದ್ರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ನೀವು ಪೇಮೆಂಟ್ ಮಾಡೋಕ್ಕೆ ಟೈಮ್ ಇರುತ್ತೆ. ಅಂದ್ರೆ 22ರವರೆಗೆ ಟೈಮ್ ಇರುತ್ತೆ ಪೇಮೆಂಟ್ ಮಾಡಕ್ಕೆ. ನಿಮ್ಗೆ ಲಾಸ್ಟ್ ಡೇಟು 22. ಅರ್ಜಿ ಸಲ್ಲಿಸಕ್ಕೆ 21 ಜುಲೈ ಆದ್ರೆ ನಿಮ್ಗೆ ಪೇಮೆಂಟ್ ಮಾಡಕ್ಕೆ 22/7/2025 ಆಗುತ್ತೆ. ಹಾಗೇನೆ ನೀವೇನಾದ್ರೂ ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಅರ್ಜಿಯನ್ನ ಅಪ್ಲಿಕೇಶನ್ ಅನ್ನ ರೀಕರೆಕ್ಷನ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಆಗಸ್ಟ್ 1ರಿಂದ ಆಗಸ್ಟ್ 2ರವರೆಗೆ, ಅಂದ್ರೆ 2 ದಿನಗಳ ಕಾಲ ನಿಮ್ಗೆ ಅರ್ಜಿಯನ್ನ ಪರಿಷ್ಕರಣೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಏನಂತಂದ್ರೆ ಈ SSC ನೋಟಿಫಿಕೇಶನ್ ಜೊತೆಯಲ್ಲಿ ಟೆಂಟೇಟಿವ್ ಡೇಟ್ ಬಿಡೋದ್ರಿಂದ ಈ ಒಂದು ಹುದ್ದೆಗಳಿಗೆ ಏನ್ ಪ್ರಿಪರೇಷನ್ ಮಾಡ್ತಿರಲ್ಲ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾದ್ರೆ ಈ ಒಂದು ಟೆಂಟೇಟಿವ್ ಡೇಟ್ ಯಾವಾಗಿದೆ ಅನ್ನೋದಾದ್ರೆ 27ರಿಂದ 31ರವರೆಗೆ, ಅಂದ್ರೆ ಅಕ್ಟೋಬರ್ ತಿಂಗಳ 27ರಿಂದ 31ರವರೆಗೆ ಮೊದಲ ಹಂತದ ಎಕ್ಸಾಮ್ ನಡೆಯುತ್ತೆ. ಅಂದ್ರೆ ಪೇಪರ್ 1 ನಡೆಯುತ್ತೆ.
ಇನ್ನು ಜನವರಿ ಟು ಫೆಬ್ರವರಿ 2026ಕ್ಕೆ ಟೆಂಟೇಟಿವ್ ಸ್ಕೆಡ್ಯೂಲ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪೇಪರ್ 2 ಎಕ್ಸಾಮ್ ಫೆಬ್ರವರಿಯಿಂದ ನಿಮಗೆ ಜನವರಿಯಿಂದ ಫೆಬ್ರವರಿ 2026ರಂದು ನಡೆಯಲಿದೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರೋರು ಈ ಒಂದು ಏನು ಡೇಟ್ ನೋಡ್ಕೊಂಡ್ಬಿಟ್ಟು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನ ರೆಡಿ ಮಾಡ್ಕೋಬಹುದು. ಇನ್ನು ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೋಡೋಣ. ಹಾಗಾದ್ರೆ ಈ ಹುದ್ದೆಗಳಿಗೆ ಬೇಕಾದಂತಹ ಅರ್ಹತೆಗಳು ಏನೇನು ಅನ್ನೋದನ್ನ ನೋಡೋಣ. ಈಗೇನು ಈ ಒಂದು SSC ಹೊರಡಿಸಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು 1ರಿಂದ 9ರವರೆಗೆ ಹುದ್ದೆಗಳಿದಾವೆ. 1ರಿಂದ 9ರವರೆಗೆ ಹುದ್ದೆಗಳಿದಾವೆ. ಒಂದನೇ ಹುದ್ದೆ ಯಾವುದು ಅನ್ನೋದಂದ್ರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅನ್ನುವಂತ ಹುದ್ದೆ ಇದೆ. ಇದರ ಹುದ್ದೆ ಹೆಸರು ಜೂನಿಯರ್ ಇಂಜಿನಿಯರ್ ಅಂತೇಳಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯಾವ ಅರ್ಹತೆಯನ್ನು ಪಡೆದಿರಬೇಕು ಅನ್ನೋದಾದ್ರೆ ಡಿಗ್ರಿ ಒಳಗೆ ಸಿವಿಲ್ ಎಂಜಿನಿಯರಿಂಗ್ ಮುಗಿಸಿರ್ಬೇಕು. ಡಿಗ್ರಿ ಒಳಗೆ ಸಿವಿಲ್ ಎಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ಇದು ಈ ಬಾರ್ಡರ್ ರೋಡ್ಸ್ ಆಫ್ ಆರ್ಗನೈಸೇಷನ್ಸ್ ಏನು ಹೊರಡಿಸಿದೆಯಲ್ಲ ಆ ಹುದ್ದೆಗೆ ನಿಮ್ದ ಅರ್ಹತೆ ಇದಿರಬೇಕು. ಜೊತೆಗೆ 30 ವರ್ಷ ಏಜ್ ಲಿಮಿಟ್ ಇರ್ಬೇಕಂದ್ರೆ ಅದರೊಳಗೆ ನಿಮಗೆ ಏಜ್ ಇರಬೇಕು. ಜೊತೆಗೆ ಏನು 2ನೇ ಹುದ್ದೆ ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಒಂದು ಇಲಾಖೆ ಕೂಡ ಒಂದು ಹುದ್ದೆಗಳ ನೋಟಿಫಿಕೇಶನ್ ಹೊರಡಿಸಿದೆ. ಅದಕ್ಕೆ ಆ ಹುದ್ದೆಗೆ ನೀವು ಅರ್ಹತೆ ಪಡಿಬೇಕಾದ್ರೆ ಏನು ಅಲ್ಲಿ ಕೂಡ ಜೂನಿಯರ್ ಇಂಜಿನಿಯರಿಂಗ್ ಇದೆಯಲ್ಲ ಅದಕ್ಕೆ ನೀವು ಅರ್ಹತೆ ಪಡಿಬೇಕಾದ್ರೆ ಏನು 3 ಇಯರ್ಸ್ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರ್ಬೇಕು. ಯಾವ್ದ್ರಲ್ಲಿ? ಇನ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಏನಾಗಿರ್ಬೇಕು? ಡಿಗ್ರಿ ಆಗಿರ್ಬೇಕು. ಇನ್ನು ಸೆಂಟ್ರಲ್ ವಾಟರ್ ಕಮಿಷನ್ ಇದೆ, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೆಂಟ್ರಲ್ ವಾಟರ್ ಅಂಡ್ ಪವರ್ ರಿಸರ್ಚ್ ಸ್ಟೇಷನ್ ಇದೆ. ಹೀಗೆ ಬೇರೆ ಬೇರೆ ಇಲಾಖೆಗಳಿಂದ ನಿಮಗೆ ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಲಾಗಿದೆ. ಇನ್ನು ನಾವೆಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಫರಕ್ಕಾ ಬ್ಯಾರೇಜ್ ಪ್ರಾಜೆಕ್ಟ್ ಮಿನಿಸ್ಟರ್ ಆಫ್ ಜಲಶಕ್ತಿ, ಇನ್ನು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ MES, ಹೀಗೆ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ. ನಿಮ್ಮ ಅರ್ಹತೆಗಳನ್ನು ನೋಡಿಬಿಟ್ಟು ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಡಿಟೇಲ್ ಆಗಿ ಡಿಸ್ಕ್ರಿಪ್ಷನ್ ನಲ್ಲಿ ಇದರ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ನಾನು ಹಾಕಿರ್ತೀನಿ. ಅದ್ ನೋಡ್ಬಿಟ್ಟು ನಿಮ್ಗೆ ಯಾವ್ಯಾವ ಹುದ್ದೆಗಳು ಬರುತ್ತೋ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇವೆಲ್ಲ ಸುಮಾರು 1ರಿಂದ 9 ರೀತಿಯ ಹುದ್ದೆಗಳಿದಾವೆ. ಒಂದು ಯಾವ ಹುದ್ದೆಗಳಿಗೆ ನೀವು ಅರ್ಹತೆ ಪಡಿತೀರಿ ಅನ್ನೋದು ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆಯಲಾಗಿದೆ 2025ರಲ್ಲಿ ಅನ್ನೋದನ್ನ ನೋಡೋದಾದ್ರೆ ಟೆಂಟೇಟಿವ್ ವೇಕೆನ್ಸಿ 1340 ಇದೆ. 1340 ವೇಕೆನ್ಸಿ ಇದೆ. 40 ವೇಕೆನ್ಸಿ ಇದೆ. ಇದು ಟೆಂಟೇಟಿವ್ ಆಗಿದೆ, ಅಂದ್ರೆ ತಾತ್ಕಾಲಿಕ. ಈ ಹುದ್ದೆಗಳ ಸಂಖ್ಯೆ ಇನ್ನು ನಿಮಗೆ ಹೆಚ್ಚಿಗೆ ಆಗ್ಬಹುದು ಎನ್ನುವಂತಹ ಮಾಹಿತಿ ಇದೆ. ಇದರ ಮತ್ತೆ ನಿಮಗೆ ವೇಕೆನ್ಸೀಸ್ ಪೋಸ್ಟ್ ವೈಸ್ ಕ್ಯಾಟಗರಿ ವೈಸ್ ವಿಲ್ ಬಿ ಮೇಡ್ ಅವೈಲಬಲ್ ಆನ್ ವೆಬ್ಸೈಟ್ ಆಫ್ ಕಮಿಷನ್ಸ್ SSC. ನಿಮಗೆ ಕ್ಯಾಟಗರಿ ವೈಸ್ ಪೋಸ್ಟ್ ವೈಸ್ ಯಾವ್ಯಾವ ಎಷ್ಟೆಷ್ಟಿದೆ ಅನ್ನೋದನ್ನ ನೀವು ಕ್ಯಾಟಗರಿ ವೈಸ್ ಪೋಸ್ಟ್ ವೈಸ್ SSC ನೋಟಿಫಿಕೇಶನ್ ನಲ್ಲಿ ನೀವು ತಿಳ್ಕೋಬಹುದು. ಜೊತೆಗೆ ಏನು ಟೆಂಟೇಟಿವ್ ವೇಕೆನ್ಸಿ ಕ್ಯಾಂಡಿಡೇಟ್ ಮೇ ನೋಟ್ ದಟ್ ಸ್ಟೇಟ್ ವೈಸ್ ಜೋನ್ ವೈಸ್ ವೇಕೆನ್ಸಿ ಆರ್ ನಾಟ್ ಕಲೆಕ್ಟೆಡ್ ಬೈ ದ ಕಮಿಷನ್ ಇಂದ ನಿಮಗೆ ಸ್ಟೇಟ್ ವೈಸ್ ಜೋನ್ ವೈಸ್ ಅದು ಮಾಹಿತಿ ನಿಮಗೆ ಸಿಗಲ್ಲ. ನಿಮ್ಗೆ ಏನಾದ್ರೂ ಆ ಮಾಹಿತಿ ಆಯ್ತು ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಅಪ್ರೋಚ್ ಟು ದ ಕನ್ಸರ್ನ್ಸ್ ಯೂಸರ್ ಡಿಪಾರ್ಟ್ಮೆಂಟ್ ಫಾರ್ ಇನ್ಫಾರ್ಮೇಶನ್ ಪರ್ಟೈನಿಂಗ್ ಜೋನ್ ಆರ್ ವೆಸ್ಟ್. ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಕನ್ಸರ್ನ್ ಏನ್ ರೀಜನ್ ಅದು ರೀಜನಲ್ ಮತ್ತೆ ಸ್ಟೇಟ್ ಇರುತ್ತಲ್ಲ ಆ ವೇಕೆನ್ಸಿಯಲ್ಲಿ ನೀವು ಆ ಒಂದು ಇಲಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇದು ಎಷ್ಟು ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟ್ ಎಷ್ಟಿರಬೇಕು, ವಯೋಮಿತಿ ಎಷ್ಟಿರಬೇಕು, ಮತ್ತೆ ವಯೋಮಿತಿ ಸಡಿಲಿಕೆ ಎಷ್ಟಿದೆ, ಏಜ್ ರಿಲೇಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಈ ಹುದ್ದೆಗಳಿಗೆ ನೀವು ಈ ಒಂದು ಏಜ್ ಲಿಮಿಟ್ ಮತ್ತೆ ಏಜ್ ರಿಲೇಷನ್ ತಿಳ್ಕೊಳ್ಳೇಬೇಕಾಗುತ್ತೆ. ಏನಿದೆ ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರಿಕನಿಂಗ್ ಈಸ್ ಫಿಕ್ಸ್ಡ್ ಆಸ್ January 1, 2026 in according to with the provisional date. ಏನ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದು ಜನವರಿ 1, 2026 ಸಂಬಂಧಪಟ್ಟಂತೆ ನೀವು ಒಂದು ಮಾಹಿತಿಯನ್ನು ತೆಗೆದುಕೊಂಡು ಏಜ್ ಲಿಮಿಟ್ ಅನ್ನ ನೀವು ಏನ್ ಮಾಡ್ಬೇಕು ಅಳಿಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಫಾರ್ ವಿಚ್ ಆಫ್ ದಿ ಏಜ್ ಲಿಮಿಟ್ ಆಫ್ ಟು 30 years ಏನು ಇದು ಕೆಲವು ಹುದ್ದೆಗಳಲ್ಲಿ
30 ವರ್ಷದವರೆಗಿನವ್ರು ಮಾತ್ರ, ನೀವು 30 ವರ್ಷದ ಒಳಗೆ ಇರ್ತಕ್ಕಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಹಾಗಾದ್ರೆ ಅವ್ರು ಯಾರ್ಯಾರು ಅನ್ನೋದನ್ನ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ January 2, 1996 and not later than January 1, 2008. ಅಂದ್ರೆ 1996ಕ್ಕಿಂತ ಮುಂಚಿತವಾಗಿ ಹುಟ್ಟೋ ಹಾಗಿಲ್ಲ. ಅವರು ಯಾರಾದ್ರೂ ಆ ಡೇಟ್ ಅಲ್ಲಿ ಇದ್ರೆ ಅವರು ಈ ಒಂದು ಪೋಸ್ಟ್ಗೆ ಏನ್ 30 ವರ್ಷ ಲಿಮಿಟ್ ಇರುತ್ತಲ್ಲ ಆ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರಲ್ಲ. ಅಂದ್ರೆ 95, 94 ಯಾರ್ಯಾರು ಇರ್ತೀರೋ ಅವರು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರೋಲ್ಲ. ಹಾಗೇನೆ ಯಾರೆಲ್ಲ 2008 ಇರುತ್ತಲ್ಲ ಅದ್ರೊಳಗೆ ಇರಬೇಕು. ಏನು 2009 ಇತ್ತಂದ್ರೆ ಮತ್ತೆ ಅವ್ರಿಗೆ ಈ ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೆ ಎಲಿಜಿಬಲ್ ಇರಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಏನ್ 32 ವರ್ಷ ಏನು ಏಜ್ ಲಿಮಿಟ್ ಇರುತ್ತಲ್ಲ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಕ್ಯಾಂಡಿಡೇಟ್ಗಳು ಕಡ್ಡಾಯವಾಗಿ 1990ಕ್ಕಿಂತ ಮುಂಚಿತವಾಗಿ ಅವರು ಜನಿಸಿರ್ಬೇಕು. ಅರ್ಲಿಯರ್ ದ್ಯಾನ್ 1994 ಅಂಡ್ ನಾಟ್ ಲೇಟರ್ ದ್ಯಾನ್ 1/1/2008. 2008 ನಂತರ ಜನಿಸಿರಬಾರ್ದು ಅನ್ನುವಂತಹ ಮಾಹಿತಿ ಇರುತ್ತೆ. ಈ ಎರಡು ಮಾಹಿತಿಗಳನ್ನ ಅರ್ಜಿ ಸಲ್ಲಿಸೋರು ಕಡ್ಡಾಯ ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದು SSC ಪೋಸ್ಟ್ಗಳಿಗೆ ಏಜ್ ಲಿಮಿಟ್ ಆಯ್ತು ಅನ್ನೋದಾದ್ರೆ ಏಜ್ ರಿಲ್ಯಾಕ್ಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ಯಾರ್ಯಾರಿಗೆ ಏಜ್ ರಿಲ್ಯಾಕ್ಷನ್ ಇದೆ ಅನ್ನೋದನ್ನ ನೋಡೋದಾದ್ರೆ ಕೆಟಗರಿ SC STಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಎಷ್ಟು ವರ್ಷ ಇರುತ್ತೆ? 5 ವರ್ಷ ಇರುತ್ತೆ. ಇನ್ನು OBCಗೆ 3 ವರ್ಷ ಇರುತ್ತೆ. PWBD ಕ್ಯಾಂಡಿಡೇಟ್ಗಳಿಗೆ 10 ವರ್ಷ ಇರುತ್ತೆ. ಇನ್ನು PWBD OBC ಅವರಿಗೆ 13 ವರ್ಷ ಇರುತ್ತೆ. ಇನ್ನು PWBD ಅಂಡರ್ ಬರ್ತಕ್ಕಂಥ SC ST ಕ್ಯಾಟಗರಿ ಅವರಿಗೆ 15 ವರ್ಷ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 3 years ಆಫ್ಟರ್ ರಿಡಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸ್ ರಿಡೆಂಡೆಂಟ್ ಫ್ರಮ್ ದ ಆಕ್ಚುಯಲ್ ಏಜ್. ಏನು ಏಜ್ ಇರುತ್ತಲ್ಲ ಅದಕ್ಕೆ ಮತ್ತೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಹೀಗೇನೆ SC ST OBC PWBD ಮತ್ತು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ಯಾರೆಲ್ಲ ಈ ಏಜ್ ರಿಲ್ಯಾಕ್ಷನ್ಸ್ ಮಾಡ್ಕೊಂಡು ಆ ಒಂದು ಏಜ್ ಲಿಮಿಟ್ ಒಳಗೆ ಬರ್ತಿರೋ ಅವರೆಲ್ಲ ಸಹ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನು ಈ ಒಂದು SSC ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಒಂದು ಅಭ್ಯರ್ಥಿಗಳಿಗೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ಎಲ್ಲಿದೆ, ಪರೀಕ್ಷಾ ಕೇಂದ್ರಗಳು ಎಲ್ಲಿದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ಈ ಒಂದು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ಎಷ್ಟಿರುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ 9 ಇದೆ. ರೀಜನಲ್ ಆಫೀಸರ್ಸ್ ಆಫ್ ದಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಲಾಂಗ್ ದಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಬಾಗಲ್ಪುರ್ ಇದೆ. ಅಂದ್ರೆ ಇದೆಲ್ಲ ಯಾವುದು ಉತ್ತರ ಪ್ರದೇಶ ಬರುತ್ತೆ. ಬಿಹಾರ ಮತ್ತು ಉತ್ತರ ಪ್ರದೇಶ ಒಂದು ರೀಜನ್ ಆಯ್ತು ಅಂತ ಅನ್ನೋದಾದ್ರೆ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಯಾವ ರೀಜನ್ ಅಡಿಯಲ್ಲಿ ಬರುತ್ತೆ ಅನ್ನೋದಾದ್ರೆ ಕರ್ನಾಟಕ, ಕೇರಳ ಮತ್ತೆ ಲಕ್ಷದ್ವೀಪ ಈ 2 ಸ್ಟೇಟ್ ಒಂದು ಟೆರಿಟರಿ ಏನು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ ಇದು ಸೇರ್ಕೊಂಡ್ಬಿಟ್ಟು ಒಂದು ರೀಜನಲ್ ಸೆಂಟರ್ನಾಗಿ ಒಂದು ರೀಜನ್ ಮಾಡಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ಸೆಂಟರ್ಗಳು ಬರುತ್ತೆ ಎಕ್ಸಾಮ್ ಸೆಂಟರ್ ಅನ್ನೋದನ್ನು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಮತ್ತೆ ಇನ್ನು ಕೇರಳದಲ್ಲಿ ಇವೆಲ್ಲ ಕರ್ನಾಟಕ ಸಂಬಂಧಪಟ್ಟಂತ ಎಕ್ಸಾಮ್ ಸೆಂಟರ್ಗಳು ಆಯ್ತು ಅಂದ್ರೆ ಕೇರಳದಲ್ಲಿ ಎರ್ನಾಕುಲಂ ಇದೆ, ಕೊಲ್ಲಂ ಇದೆ, ಕೊಟ್ಟಾಯಂ ಇದೆ, ಕೋಜಿಕೋಡ್ ಇದೆ. ಇನ್ನು ಲಕ್ಷದ್ವೀಪ ತಿರುವನಂತಪುರಂ ಮತ್ತೆ ತ್ರಿಸೂರ್, ಕಣ್ಣೂರ್ ಮತ್ತು ಕರವತಿ ಇದೆ. ಇವೆಲ್ಲ ಲಕ್ಷದ್ವೀಪ ಸಂಬಂಧಪಟ್ಟಂತಹ ಎಕ್ಸಾಮ್ ಸೆಂಟರ್ಗಳಾಗಿದೆ. ಇವು ಏನು SSC ನಡೆಸುವಂತಹ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷಾ ಕೇಂದ್ರಗಳ ಮಾಹಿತಿಯಾಗಿದೆ. ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗೆ ನಡೆಸ್ತಾರೆ ಇದು ಎಕ್ಸಾಮ್ ಅನ್ನು ನೋಡೋದಾದ್ರೆ ಇದು CBT ಆಧಾರಿತ ಪರೀಕ್ಷೆಯಾಗಿದೆ. ಇದು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯಾಗಿದೆ. ಹೆಂಗೆ ನಮ್ಮ ರಾಜ್ಯ ಸರ್ಕಾರ ನಡೆಸುತ್ತಲ್ಲ ಏನು ಆಫ್ಲೈನ್ ಎಕ್ಸಾಮ್ಗಳೆಲ್ಲ ಇವು CBT ಸೆಂಟ್ರಲ್ ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಆಗಿದೆ. ಇದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಪೇಪರ್ ಕೊಟ್ಟು ಎಕ್ಸಾಮ್ ನಡೆಸ್ತಾರಲ್ಲ ಆ ರೀತಿ ಇರಲ್ಲ. ಇದು ಕಂಪ್ಯೂಟರ್ ಅಲ್ಲಿ ನೀವು ಆನ್ಲೈನ್ ಎಕ್ಸಾಮ್ ಅನ್ನ ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಏನೇನು ಇರುತ್ತೆ ಇದರಲ್ಲಿ ಅನ್ನೋದಾದ್ರೆ ಇದರಲ್ಲಿ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ. ಇನ್ನು ಪೇಪರ್ 1 ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಆ ಪೇಪರ್ 1 ಅಲ್ಲಿ ಏನೇನು ಮಾಹಿತಿಯನ್ನು ಒಳಗೊಂಡಿರುತ್ತೆ, ಯಾವ್ಯಾವ ವಿಭಾಗ ಇರುತ್ತೆ ಅನ್ನೋದಾದ್ರೆ ಇಲ್ಲಿ ಪಾರ್ಟ್ 1 ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ. ಇಲ್ಲಿ 50 ಕ್ವಶನ್ಸ್ ಇರುತ್ತೆ ಮತ್ತೆ 50 ಮಾರ್ಕ್ಸ್ ಇರುತ್ತೆ. ಇನ್ನು ಅದರಲ್ಲೇ ಸೆಕೆಂಡ್ ಪಾರ್ಟ್ ಏನಿರುತ್ತೆ ಅಂದ್ರೆ ಜನರಲ್ ಅವೇರ್ನೆಸ್ ಇರುತ್ತೆ. ಅಲ್ಲಿ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇದು ಪೇಪರ್ 1 ನ ಮಾಹಿತಿಯಾಗಿದೆ. ಇನ್ನು ಈ ಒಂದು ಎಕ್ಸಾಮ್ ಸಂಬಂಧಪಟ್ಟಂತೆ
ಪಠ್ಯಕ್ರಮ ಏನಿರುತ್ತೆ SSC ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಏನ್ ಪೇಪರ್ 1 ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇದೆಯಲ್ಲ, ಇಲ್ಲಿ ಸಿಲೆಬಸ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇದು ದ ಸಿಲೆಬಸ್ ಫಾರ್ ಜನರಲ್ ಇಂಟೆಲಿಜೆನ್ಸ್ ವುಡ್ ಇನ್ಕ್ಲೂಡ್ ಕ್ವಶನ್ಸ್ ಆಫ್ ಬೋತ್ ವರ್ಬಲ್ non-verbal types. The test may include questions, analogies, similarities, difference, space, visualizations, problem solving, analyze, judgment, decision making, memory, discriminations, observation, relationship, concept, arithmetic, reasoning. ಈಗ ಅರಿಥಮೆಟಿಕ್, ನಂಬರು, ಸೀರೀಸು ಇವೆಲ್ಲ ಇರುತ್ತೆ. ಏನು ಮ್ಯಾಥ್ಸ್, ರೀಸನಿಂಗ್ ಇರುತ್ತಲ್ಲ, ಇದೆಲ್ಲ ಮಾಹಿತಿ ಏನು ಈ ಒಂದು ವಿಷಯಗಳ ಆಧಾರದ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದು ಪೇಪರ್ 1 ನಲ್ಲಿ ಒಂದು ಪಾರ್ಟ್ ಆಯಿತು ಅಂದ್ರೆ ಇದು 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಏನಿದೆಯಲ್ಲ, ಇದರಲ್ಲಿ ಏನ್ ಕೇಳ್ತಾರೆ ಅನ್ನೋದಾದ್ರೆ, ಕ್ವಶನ್ಸ್ ವಿಲ್ ಬಿ ಏಮ್ಡ್ ಟೆಸ್ಟಿಂಗ್ ದ ಕ್ಯಾಂಡಿಡೇಟ್ ಜನರಲ್ ಅವೇರ್ನೆಸ್ ಆಫ್ ಎನ್ವೈರನ್ಮೆಂಟ್ ಅರೌಂಡ್ ಹಿಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಟು ಸೊಸೈಟಿ. ಏನ್ ತಾನು ವಾಸಿಸುವಂತಹ ಸುತ್ತಮುತ್ತ ಏನ್ ಸೊಸೈಟಿಯಲ್ಲಿ ತಮ್ಮ ರಾಜ್ಯ, ದೇಶದ ಸುತ್ತಮುತ್ತ ಸೊಸೈಟಿಯಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಕೇಳಲಾಗುತ್ತೆ. ಜೊತೆಗೆ will also designed to test knowledge, current events and such matters, everyday observations and experience. ಸುತ್ತಮುತ್ತ ನಡೆಯುವಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ಈ ಒಂದು ವಿಭಾಗದಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಜೊತೆಗೆ ಇಲ್ಲಿ ಹಿಸ್ಟ್ರಿ, ಕಲ್ಚರ್, ಮತ್ತೆ ಜಿಯೋಗ್ರಫಿ, ಎಕನಾಮಿಕ್ಸ್, ಮತ್ತೆ ಜನರಲ್ ಪಾಲಿಟಿ ಮತ್ತೆ ಸೈನ್ಸ್ ಟಾಪಿಕ್, ಈ ಎಲ್ಲ ವಿಷಯಗಳ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಏನಿದಾವಲ್ಲ, GK ವಿಷಯಗಳು, ಎಲ್ಲ ವಿಷಯಗಳನ್ನ ಈ ಒಂದು ಜನರಲ್ ಅವೇರ್ನೆಸ್ ಎನ್ನುವಂತಹ ಒಂದು ಪೇಪರ್ ಅಲ್ಲಿ ಕೇಳಲಾಗುತ್ತದೆ. ಇವೆರಡೂ ಸೇರ್ಬಿಟ್ಟು ನಿಮಗೆ ಇದು 50 ಇದು 50 ಇರುತ್ತೆ. ಒಟ್ಟು 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ಇನ್ನು ಪೇಪರ್ 2 ಅಲ್ಲಿ ಏನು ಸ್ಪೆಸಿಫಿಕ್ ಏನು ಸಿವಿಲ್ ಮತ್ತು ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಏನಿದೆಯಲ್ಲ, ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಒಂದು ಅದರ ಆಧಾರದ ಮೇಲೆ ಒಂದು ಸಿಲೆಬಸ್ ಇರುತ್ತೆ. ಬಿಲ್ಡಿಂಗ್ ಮೆಟೀರಿಯಲ್ಸ್, ಎಸ್ಟಿಮೇಟಿಂಗ್, ಕಾಸ್ಟಿಂಗ್ ಅಂಡ್ ವ್ಯಾಲ್ಯೂಯೇಷನ್ಸ್, ಸರ್ವೇಯಿಂಗ್, ಇದೆಲ್ಲ ಇರುತ್ತೆ. ಏನು ಆ ಒಂದು ಪದವಿಯಲ್ಲಿ ಮತ್ತು ಆ ಹುದ್ದೆಗೆ ಏನು ಸ್ಪೆಷಲಿ ಏನು ನಾಲೆಡ್ಜ್ ಬೇಕಾಗುತ್ತಲ್ಲ, ಟ್ಯಾಲೆಂಟ್ ಏನ್ ಬೇಕಾಗುತ್ತಲ್ಲ, ಅದನ್ನ ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಹಾಗಾದ್ರೆ ಮೋಡ್ ಆಫ್ ಸೆಲೆಕ್ಷನ್ ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನೋಡೋದಾದ್ರೆ, ಒಂದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ಸ್, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಪೇಪರ್ 1, ಪೇಪರ್ 2 ಆರ್ ಆಸ್ ಫಾಲೋಸ್. ಇಲ್ಲಿ ಬೇರೆಲ್ಲ ಎಕ್ಸಾಮ್ಗಳಂತೆ ಇಲ್ಲಿ ನಾವು ಸುಮ್ಮನೆ ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀವಿ, ನಮಗೆ ಪೋಸ್ಟ್ ಸಿಗುತ್ತೆ ಅನ್ನೋದು ಇಲ್ಲಿ ಇರಲ್ಲ. ಮಿನಿಮಮ್ ಮಾರ್ಕ್ಸ್ ಇಲ್ಲಿ ಪಾಸ್ ತೆಗೆದುಕೊಳ್ಳಲೇಬೇಕಾಗುತ್ತೆ. ಉದಾಹರಣೆ ಏನಾಗಿದೆ ಅನ್ನೋದಾದ್ರೆ, ಇತ್ತೀಚೆಗೆ 2020ರಲ್ಲಿ KE ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೋಟಿಫಿಕೇಶನ್ ಹೊರಡಿಸಿತ್ತು. ಅಲ್ಲಿ ಏನು UGC ನೆಟ್ ಅಥವಾ KSET ಎಲಿಜಿಬಲ್ ಆಗಿರತಕ್ಕಂಥವ್ರು ಎಲ್ಲ ಎಕ್ಸಾಮ್ ಬರೆದಿದ್ರು. ಅಲ್ಲಿ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಬರೀ 60ರಿಂದ 70 ಮಾರ್ಕ್ಸ್ ಬಂದ್ರು ಕೂಡ ಅವರು ಸೆಲೆಕ್ಷನ್ ಆಗಿದ್ರು. ಬಟ್ ಇಲ್ಲಿ ಹಾಗಲ್ಲ, ಯಾಕಂದ್ರೆ ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ, ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಏನಂದ್ರೆ ಹೆಂಗೆ ಅಂದ್ರೆ CSET ಅಲ್ಲಿ, UPSC CSET ಅಲ್ಲಿ ಏನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆಯಲ್ಲ, ಅದೇ ರೀತಿ SSC ಅಲ್ಲಿ ಕೂಡ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಅನ್ರಿಸರ್ವ್ ಕ್ಯಾಂಡಿಡೇಟ್ ಇರ್ತಾರಲ್ಲ, GM ಕ್ಯಾಂಡಿಡೇಟ್ಗಳಿಗೆ ಎಷ್ಟಿರುತ್ತೆ ಅನ್ನೋದಾದ್ರೆ 30% ಒಟ್ಟಾರೆ ಮಾರ್ಕ್ಸ್, ಎಕ್ಸಾಮ್ ನಡೆಸುವಂತಹ ಮಾರ್ಕ್ಸ್ ಗಳಲ್ಲಿ 30% ಮಾರ್ಕ್ಸ್ ಅನ್ನ ಇವರು ತೆಗೆದುಕೊಂಡ್ರೆ ಮಾತ್ರ ಅವ್ರ ಮುಂದಿನ ಒಂದು ಏನು ನೇಮಕಾತಿ ಪ್ರಕ್ರಿಯೆಗೆ ಅರ್ಹತೆಯನ್ನ ಹೊಂದ್ತಾರೆ. ಇನ್ನು OBC ಕ್ಯಾಂಡಿಡೇಟ್ಗಳು ಇದಾರಲ್ಲ, ಅವರು 25% ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಅವರು ನೇಮಕಾತಿಗೆ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಇನ್ನಿತರ ಎಲ್ಲ ಕ್ಯಾಟಗರಿಗಳು ಏನು SC ST ಬೇರೆ ಕ್ಯಾಟಗರಿಗಳೆಲ್ಲ ಬರುತ್ತಾರಲ್ಲ, ಅವರೆಲ್ಲ ಮಿನಿಮಮ್ 20% ಟೋಟಲ್ ಮಾರ್ಕ್ಸ್ ಅಲ್ಲಿ ಮಿನಿಮಮ್ 20% ಮಾರ್ಕ್ಸ್ ತೆಗೆದುಕೊಂಡ್ರೆ ಅವರು ನೇಮಕಾತಿ ಪ್ರಕ್ರಿಯೆ ಮುಂದಿನ ಹಂತಕ್ಕೆ ಎಲಿಜಿಬಲ್ ಆಗ್ತಾರೆ. ಇದು ಒಟ್ಟಾರೆಯಾಗಿ SSC ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ, ಅದರ ಒಂದು ಪಠ್ಯಕ್ರಮ ಹೇಗಿದೆ, ಅದು ಹೆಂಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೆಂಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ, ಮತ್ತೆ ಸೆಂಟರ್ಗಳ ಮಾಹಿತಿ ಎಲ್ಲಿದೆ, ಟೆಂಟೇಟಿವ್ ಎಕ್ಸಾಮ್ ಡೇಟ್, ಹೀಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ನಿಮ್ಗೆಲ್ಲ ನಾನು ಮೊದಲೇ ತಿಳಿಸಿದ ಹಾಗೆ ನಾವು ಕೇವಲ ಕರ್ನಾಟಕದಲ್ಲಿ ನಡೆಯುವಂಥ STA, FDA, PC, PSI ಮತ್ತು KS ಇತರೆ ಎಲ್ಲ ಎಕ್ಸಾಮ್ಗಳನ್ನ ಎಷ್ಟು ಸೀರಿಯಸ್ ಆಗಿ ಅದಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾದು ರೆಡಿ ಆಗ್ತೀವೋ
ಇದು ಈ ಎಕ್ಸಾಮ್ಗಳು ಆ ಥರ ಜಾತಕ ಪಕ್ಷಿಗಳಂತೆ ಕಾಯುವಂತಹ ನೆಸಿಟಿ ಇರಲ್ಲ. ಯಾಕಂದ್ರೆ ಪ್ರತಿ ವರ್ಷ ಇದು SSC ಸರಿಯಾದ ಟೈಮಿಗೆ ನೋಟಿಫಿಕೇಶನ್ ಮಾಡುತ್ತೆ. ನೀವು ಪ್ರತಿ ವರ್ಷ ಇದಕ್ಕೆ ಸರಿಯಾಗಿ 1 ವರ್ಷ 2 ವರ್ಷ ಟ್ರೈ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಒಂದು ಉನ್ನತವಾದಂತಹ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಹುದ್ದೆಯನ್ನು ನೀವು ಪಡೆಯಬಹುದು ಎನ್ನುವಂತಹ ಒಂದು ಆಶಯ ಇಟ್ಕೊಂಡು ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವಿಷಯ ಏನು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ SSC ನೋಟಿಫಿಕೇಶನ್ ಹೊರಡಿಸಿರುವಂತಹ ಜೂನಿಯರ್ ಎಂಜಿನಿಯರಿಂಗ್ ಏನು ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಹೀಗೆ ಇದೇ ರೀತಿಯಾಗಿ ನಾನು ಹಲವಾರು ಒಂದು ಜಾಬ್ ನೋಟಿಫಿಕೇಶನ್ಗಳ ಮಾಹಿತಿ ಮತ್ತು ಎಲ್ಲ ಏನು SDA, FDA, PC, PSI, KSC ಸಂಬಂಧಪಟ್ಟಂತೆ ಎಲ್ಲಾ ಪರೀಕ್ಷೆಗಳಿಗೆ ಅಗತ್ಯವಾದಂತಹ ಕರೆಂಟ್ ಅಫೇರ್ಸ್ ಮತ್ತು ಇತರೆ ವಿಷಯಗಳನ್ನ ನಮ್ಮ ಈ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಚರ್ಚೆ ಮಾಡಲಿದ್ದೇನೆ. ಹಾಗಾಗಿ ಎಲ್ಲ ಸ್ನೇಹಿತರು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಮಸ್ಕಾರಗಳು.